ಆನೇಕಲ್ ಪಟ್ಟಣದ ತಿಲಕ್ ವೃತ್ತದಲ್ಲಿ ನಡೆದ ಐತಿಹಾಸಿಕ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಿಯ ಒಣಕರಗ ಮಹೋತ್ಸವ ಅಂಗವಾಗಿ ಸಮಾಜ ಸೇವಕರಾದ ನಂದಕುಮಾರ್ ಮತ್ತು ವಿ ನವೀನ್ ರವರ ತಂಡದ ವತಿಯಿಂದ ಕರಗ ಮಹೋತ್ಸವಕ್ಕೆ ಬರುವ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಯಾಕಂದರೆ ಈ ಕರಗ ಮಹೋತ್ಸವಕ್ಕೆ ಅನ್ನದಾನವನ್ನು ಏರ್ಪಡಿಸಿದಾಗ ನನಗೆ ಎಲ್ಲರೂ ಸಹಕಾರ ಮಾಡಿ ಈ ಅನ್ನದಾನವನ್ನು ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ದ್ರೌಪದಮ್ಮ ಕರಗ ಮಹೋತ್ಸವದಲ್ಲಿ ಅವ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವ್ರಿಗೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಬರ್ತಾರೆ ಹೋಗ್ತಾರೆ, ಬಟ್ ನೀವು ಅನ್ನ ಹಾಕ್ತೀರಾ ಬಂದವ್ರಿಗೆಲ್ಲ, ಯಾಕೆ ಅನಿಸ್ತು? ಯಾಕೆಂದ್ರೆ ಅನ್ನದಾನ ಅನ್ನೋದು ಶ್ರೇಷ್ಠ ದಾನ. ನಾವು ಯಾವುದೇ ಒಂದು ರೀತಿಯಲ್ಲಿ ನಾವು ಏನೋ ಒಂದು ಮಾಡಿದ್ರು, ಕೆಲವೊಂದು ಟೈಮಲ್ಲಿ ನನಗೆ ಎಷ್ಟೋ ಜನ ಬರ್ತಾರೆ, ಆರ್ಕೆಸ್ಟ್ರಾ ಮಾಡಿಸಿ ನೀವು ಮತ್ತು ಸುಗಮ ಸಂಗೀತ, ಯಾಕೆಂದ್ರೆ ನಾವು ಅದನ್ನು ಎಷ್ಟು ಇದು ಮಾಡಿಸೋದಕ್ಕೂ ಆಗಲ್ಲ. ಯಾಕೆಂದರೆ ಅನ್ನ ಅನ್ನೋದು ನಾವು ಒಂದು 10 ಜನ ನಾವು ಅದು ಭಾಗಿಯಾಗ್ತೀರಿ, ನಾವು ತಿಂದಿರಿ 10 ಜನಕ್ಕೆ ಅನ್ನ ಇದು ಮಾಡಿದಾಗ ಅಂದ್ರೆ ಆ ಶ್ರೇಷ್ಠ ದಾನ ಅನ್ನೋ ಉದ್ದೇಶದಿಂದ ನಾವು ಯಾವುದೇ ಒಂದು ಕಾರ್ಯಕ್ರಮ ನಡೆಸಿದ್ರೂ ಅನ್ನದಾನಕ್ಕೆ ನಾವು ಮುಂದೆನೇ ಇರ್ತೀರಿ. ಅದರಿಂದ ಏನು ಮಾಡ್ತೀವಿ, ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬರ್ತಾರೆ ಕರಗ ನೋಡೋಕ್ಕೆ. ಅನ್ನದಾನ ಮಾಡೋದ್ರಿಂದ ಅವರೆಲ್ಲ ಇದಾಗುತ್ತೆ.
ಯಾಕೆ ಇನ್ನೊಂದು ಕರಗ ಮಹೋತ್ಸವ ಸುಮಾರು ವರ್ಷಗಳಿಂದ ಕರಗ ಆನೇಕಲ್ಲಲ್ಲಿ ನಿಂತೋಗಿರೋದ್ರಿಂದ ಈ ವರ್ಷ ನಡೀತಾ ಇರೋದ್ರಿಂದ ಸುತ್ತಮುತ್ತ ಹಳ್ಳಿಗಳ ಜನಗಳೆಲ್ಲನೂ ಈ ಒಂದು ವಿಶೇಷವಾಗಿ ಕರಗ ಮಹೋತ್ಸವಕ್ಕೆ ಸೇರ್ತಾ ಇರ್ತಾರೆ. ಅವರು ಅಲ್ಲಿಂದ ಬಂದಿರೋದ್ರಿಂದ ನಾವು ಒಂದು ಅನ್ನದಾನ ಮಾಡಿದ್ರೆ ಅವ್ರಿಗೂ ಒಂದು ನಮ್ಮ ಹಳ್ಳಿಯ ಸೇವೆ ಆತಿಥ್ಯ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರಖ್ಯಾತ ಕರಗ ಮಹೋತ್ಸವದ ಅಂಗವಾಗಿ ಇವತ್ತು ಒಣ ಕರಗ ಇರುವುದರಿಂದ ನಾವು ಇವತ್ತಿಲ್ಲಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ತುಂಬ ತಿಲಕ್ ಸರ್ಕಲಲ್ಲಿ ಇಲ್ಲಿ ತುಂಬ ಬೇರೆ ಬೇರೆ ಹಳ್ಳಿಗಳ ಕಡೆಯಿಂದ ಜನಗಳು ಬರೋದ್ರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಸುಮಾರು ಒಂದು 600 kg ಅನ್ನದಾನ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ. ಈಗಾಗಲೇ ತುಂಬ ಚೆನ್ನಾಗಿ ಜನ ಬಂದು ಅದನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅದಕ್ಕೆ ನಮ್ಮ ಗುರು ಹಿರಿಯರುಗಳೆಲ್ಲ ಭಾಗಿಯಾಗಿರೋದು ನಮ್ಗೆ ಇನ್ನೂ ಸಂತೋಷವಾಗಿದೆ. ಎಲ್ಲ ಮಾಧ್ಯಮದವ್ರಿಗೂ ಬಂದು ಭಾಗವಹಿಸಿರೋದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳಾಗಿರುವಂಥ ನಮ್ಮ ಮಾಧ್ಯಮದವ್ರು ಬಂದಿರೋದು ನಮ್ಗೆ ತುಂಬ ಖುಷಿಯಾಗೈತೆ. ಧನ್ಯವಾದಗಳು. ಸೊ ಏನು ವಿಶೇಷ ಅಂದರೆ ನಮಗೆ ಸ್ಫೂರ್ತಿ ಯಾರು ಅಂದರೆ ನಮ್ಮ ನಂದಕುಮಾರ್ ಸರ್. ಅವ್ರು ಏನಂದರೆ ಪ್ರತಿದಿನ ಹೇಳ್ತಾ ಇರ್ತಾರೆ, ಏನೋ ಆಗಲಿಲ್ಲ ಯಾವತ್ತೂ ಅಷ್ಟೇ, ನಿನ್ನ ಕೈಲಾದರೆ ಒಳ್ಳೇದು ಮಾಡೋ, ಅನ್ನ ಕಿತ್ತಾಕೋ ಕೆಲಸ ಯಾರು ಮಾಡಬೇಡ ಅಂತ. ಆದ್ದರಿಂದ ನಾನು ಕೈಲಾದರೆ ಒಳ್ಳೆ ಕೆಲಸ ಯಾರಿಗಾದ್ರೂ ನಮಗೆ ತೊಂದರೆ ಆಗ್ತಾಯಿತ್ತು ಅಂದರೆ ಅದರಿಂದ ನಾವು 2 ಹೆಜ್ಜೆ ಯಾವಾಗಲೂ ಹಿಂದೆ ಉಳಿತೀವಿ. ಯಾಕಂದರೆ ಅನ್ನ ಕಿತ್ತಾಕೋ ಕೆಲಸ ಮಾಡಬಾರ್ದು ಅಂತ ನಮಗೆ ಹೇಳಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಲ್ಲ. ಆಮೇಲೆ ಅವ್ರು ಹೇಳ್ತಾ ಇರ್ತಾರೆ ಅನುದಾನ ಮಾಡೋವಾಗೂ ಅಷ್ಟೇ, ನಾವೊಂದು 300 kg ಹಾಕ್ಸೋಣ ಅಂತ ಹೇಳಿದೆ ನಾನು. ನೋಡಯ್ಯ, ಎಲೆಕ್ಷನ್ಗೆ ನಿಂತ್ಕೊಂಡಾಗ ಅನುದಾನ ಮಾಡೋವಾಗ ಲೆಕ್ಕ ಹಾಕ್ಬಾರ್ದಯ್ಯ. ಆ ಎಲೆಕ್ಷನ್ ನಿಂತ್ಕೊಂಡ್ಮೇಲೆ ಹೆಂಗೆ ಯೋಚನೆ ಮಾಡಬಾರ್ದು, ಅನುದಾನ ಮಾಡೋರ್ಗು ಯೋಚನೆ ಮಾಡಬಾರ್ದು ಅಂತೇಳಿ ನಮ್ಮ ರಾಜು ಭಟ್ರು ಬೇಯಿಸಿ ಹಾಕ್ತಾವ್ರೆ. ಜನನೂ ಹಂಗೆ ರೆಸ್ಪಾನ್ಸ್ ಚೆನ್ನಾಗೈತೆ, ತುಂಬ ಖುಷಿ ಆಗ್ತೈತೆ ಸರ್. ಅದು ಲೆಕ್ಕ ಹಾಕಿಲ್ಲ ಸರ್, ಅಂದರೆ ತುಂಬ ಜನ 400 kg ತಿಂದಿದ್ದಾರೆ ಸರ್. ಆನೇಕಲ್ನಲ್ಲಿ ದ್ರೌಪದಮ್ಮ ಕರಗ ಉತ್ಸವ ಪ್ರಾರಂಭ ಆಗಿ 5 ದಿನ ಆಗಿದೆ. ಇವತ್ತೊಂದು ದಿನ ದ್ರೌಪದಮ್ಮ ಹಸಿ ಕರಗ ಆಗಿ ಒಣಕರಗ ದಿನ ಇವತ್ತು. ಈ ದಿನ ನಮ್ಮ ಸ್ನೇಹಿತರಾದಂಥ ನಂದಕುಮಾರ್ ಅಂಡ್ ನಮ್ಮ ನವೀನ್ ಇವರು ತಂಡ ಆನೇಕಲ್ನಲ್ಲಿ ಸುಮಾರು 10,000 ಜನಕ್ಕೆ ಅನ್ನದಾನ ರೂಪಿಸಿದ್ದಾರೆ. ದಯಮಾಡಿ ಜನತೆ ಬಂದು ನಿಧಾನವಾಗಿ ಅನ್ನದಾನದಲ್ಲಿ ಭಾಗಿಯಾಗಿ ಎಲ್ಲರೂ ಊಟವನ್ನು ಮಾಡಿಕೊಂಡು ದ್ರೌಪದಮ್ಮ ಕರಗ ಒಂದು 3:30ಗೆ ಬರುತ್ತೆ. ಕರಗ ಬರುವಾಗ ಎಲ್ಲರೂ ಇದ್ದು ನೋಡಿಕೊಂಡು ಜನತೆಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಅಭಿಪ್ರಾಯನ ಕೊಟ್ಟು ಕರಗ ನಡೆಸ್ತಾರೆ ಅಂತ ಹಾರೈಸ್ತಾ ಇದ್ದೇನೆ. ಮತ್ತೊಂದು ಈ ದ್ರೌಪದಮ್ಮ ಕರಗ ನಡೆಯುವಾಗ ಮಳೆ ಬಿದ್ದಿದೆ. ಇದು ಆನೇಕಲ್ ಜನತೆಗೆ ಬಹಳ ಒಳ್ಳೆಯದು ಅಂತ ಮೊದಲೇ ಬಾರಿಗೆ ನಾನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಹೇಳ್ತಿದ್ದೀನಿ. ಸರ್ವವಿದ್ಯಾ ದ್ರೌಪದಿ ಯಸ್ಮಾತ್ ಶೈವ ಸರಸ್ವತಿ ಅಂತ ಅಯೋನಿಧಿಯ ಲೋಕ ಕಲ್ಯಾಣಿ ಆದಿಶಕ್ತಿ ದ್ರೌಪದ ಮಾತಾ ಕರಗ ಶಕ್ತ್ಯೋತ್ಸವ ನಿಮಿತ್ತವಾಗಿ ಆನೇಕಲ್ ಪಟ್ಟಣದ ತಿಲಕ್ ವೃತ್ತದಲ್ಲಿ ಇಂದು ಶ್ರೀತ ನಂದಕುಮಾರ್ ಮತ್ತು ನವೀನ್ ರವರ ತಂಡದ ವತಿಯಿಂದ ಆ ದೇವಿಯ ಕೃಪಾ ಕಟಾಕ್ಷಕ್ಕೆ ಅವರ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡುವ ಹಿತದೃಷ್ಟಿಯಿಂದಾಗಿ ಸಮಸ್ತರಿಗೂ ಸಹ ಅಖಂಡ ರಾತ್ರಿ ಇಡೀ ಅವರು ಅನ್ನದಾನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅನ್ನದಾನ ವಿದ್ಯಾದಾನಂ ಯಾವಜ್ಜೀವಂ ಅಂತಾರೆ. ಹಾಗೆ ಸರ್ವವಿದ್ಯಾ ದ್ರೌಪದಿ ಯಸ್ಮಾತ್ ಶೈವ ಸರಸ್ವತಿ ಅಂದಿದ್ದು ಅದಕ್ಕೋಸ್ಕರವಾಗಿ ಸರ್ವ ವಿದ್ಯಾ ದೇವತೆಯಾದಂಥ ಆದಿದೇವತೆಯಾದಂಥ ಆದಿಶಕ್ತಿ ಅಯೋನಿಧೆ ದ್ರೌಪದ ಮಾತೆಯ ಕರಗ ಶಕ್ತ್ಯೋತ್ಸವದ ನಿಮಿತ್ತವಾಗಿ ಇಂದು ಈ ಒಂದು ಸಂದರ್ಭದಲ್ಲಿ ಸಮಯೋಚಿತವಾಗಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿರುವಂಥ ನಂದಕುಮಾರ್ ಮತ್ತು ನವೀನ್ ಇವರ ತಂಡದ ಎಲ್ಲರಿಗೂ ಸಹ ಆದಿಶಕ್ತಿ ದ್ರೌಪದ ಮಾತೆಯ ಕೃಪಾ ಕಟಾಕ್ಷ ಸದಾ ಇರಲಿ. ನಮ್ಮ ಪಟ್ಟಣದ ಸಮಸ್ತ ಮನುಕುಲಕ್ಕೂ ಸಹ ದೇವಿಯ ಅನುಗ್ರಹ ಈ ವರ್ಷದಲ್ಲಿ ಅದು ವಿಶೇಷವಾಗಿ ವಿಶ್ವೋತ್ಸವ ಸಂವತ್ಸರದ ಈ ವರ್ಷದಲ್ಲಿ ಆ ದೇವಿಯ ಅನುಗ್ರಹದಿಂದ ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ಲರೂ ಆರೋಗ್ಯವಾಗಿ ಬದುಕಲಿ, ಎಲ್ಲ ಸಮಸ್ತ ಜನರಿಗೂ ಸಹ ಸುಖ ಸಂತ್ಯಾಸ ನೆಮ್ಮದಿ ಎಲ್ಲವೂ ಲಭ್ಯ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ನನ್ನ ವೈಯಕ್ತಿಕವಾದಂಥ ಒಂದು ಗೌರವಿಕ ಆನೇಕಲ್ ಕರಗ ಮಹೋತ್ಸವದ ಪ್ರಯುಕ್ತ ಆನೇಕಲ್ನಲ್ಲಿ ಈ ದಿನ 4ನೇ ದಿನ ಅಂದರೆ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ನವೀನ್ ಮತ್ತು ನಂದಕುಮಾರ್ ಅವರ ತಂಡ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಿ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನ್ನದಾನ ಮಾಡಿ ದೇವರ ಕೃಪೆ ಪಾತ್ರ ಆಗಲಿ ಅಂತೇಳಿ ಈ ಮೂಲಕ ಕೇಳ್ಕೊಂತೀನಿ. ಕಲ್ಲಿನ ಮಲ್ಲಿಗೆ ಕರಗ ಮಲ್ಲಿಗೆ ಹೂಗಳ ಮಂದಾರದೊಳಗ ವಸಂತ ಚೈತ್ರ ಪೌರ್ಣಮಿ ಒಳಗ ಎಲ್ಲರ ಮನೆಯಲ್ಲಿ ಬಂಧು ಬಳಗ
ಧನ್ಯವಾದಗಳು. ನಡೀತಾ ಇದೆ. ಇಲ್ಲಿ ತಿಲಕ್ ಸರ್ಕಲಲ್ಲಿ ನಂದಕುಮಾರ್ ಆಮೇಲೆ ನವೀನ್ ಕುಮಾರ್ ಅವರು ಅನುದಾನ ಮಾಡ್ತಾ ಇದ್ದಾರೆ. ಭಾಳ ಸೊಗಸಾಗಿ ಮಾಡ್ತಾ ಇದ್ದಾರೆ. ಜನ ತುಂಬ ನೀಟಾಗಿ ವೇಸ್ಟ್ ಮಾಡ್ದಿರ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ. ತಿಪ್ಪತಮ್ಮನವರ ಕರಗ ಮಹೋತ್ಸವ 2025 ಇವತ್ತು ಒಣಕರಗದ ಪ್ರಯುಕ್ತ ಸನ್ ಸ್ಟಾರ್ ಕೋಪರೇಟಿವ್ ಬ್ಯಾಂಕ್ ಮಾಲೀಕರಾದ ನಂದಣ್ಣನವರು ಹಾಗೂ ನವೀನ್ ಎಲ್ಲರೂ ಸೇರಿಕೊಂಡು ಅನುದಾನ ಮಾಡ್ತಾರೆ. ಒಂದು 5,000 ಜನದ ಮೇಲೆ ಅನುದಾನ ನಡೀತದೆ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಿ. ಹಾಗೆ 2 ಗಂಟೆಗೆ ಒಣಕರಗ ಇರೋದ್ರಿಂದ 2:30 ಸುಮಾರಿಗೆ ಕರಗ ಆಚೆ ಬರುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕರಗವನ್ನು ಯಶಸ್ವಿಗೊಳಿಸಬೇಕಾಗಿ ಏನು ಆನೇಕಲ್ ಟೌನ್ನ ಕರಗ ಮಹೋತ್ಸವ ಅಂಗವಾಗಿ ಇವತ್ತು ಅದ್ದೂರಿ ಕಾರ್ಯಕ್ರಮವನ್ನು ನಮ್ಮ ನಂದಕುಮಾರು ನಮ್ಮ ನವೀನ್ ಇವರ ಸಂಗಡಿಗರು ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡೋದ್ರ ಮುಖಾಂತರ ಇವತ್ತು ಇಡೀ ಟೌನಿನಲ್ಲಿ ಅನ್ನ ಸಮರ್ಪಣೆಯನ್ನು ಏರ್ಪಾಡು ಮಾಡಿದ್ದಾರೆ. ಕರಗ ಮಹೋತ್ಸವ ಅಂಗವಾಗಿ ಇವತ್ತು ಕಾರ್ಯಕ್ರಮ ತುಂಬ ವಿಜೃಂಭಣೆಯಲ್ಲಿ ಅನ್ನದಾನ ನಡೀತಾ ಇದೆ. ಇದೇ ರೀತಿ ಎಲ್ಲ ಭಕ್ತಾದಿಗಳು ಕೂಡ ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡೋದು ಇರ್ಬೋದು, ನೀರು ಕೊಡೋದು ಇರ್ಬೋದು, ಪಾನಕ ಕೊಡೋದು ಇರ್ಬೋದು, ಎಲ್ಲ ಕಡೆಯೂ ವಿಜೃಂಭಣೆಯಲ್ಲಿ ಆನೇಕಲ್ ಟೌನ್ನಲ್ಲಿ ನಡೀತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಕರಗ ಮಹೋತ್ಸವ ಹಿಂದೆ ಏನು ಆನೇಕಲ್ಲಲ್ಲಿ ಕರಗ ಅಂತೇಳಿದ್ರೆ ಇಡೀ ಬೆಂಗಳೂರು ಇರ್ಬೋದು, ಇಡೀ ನಮ್ಮ ಡಿಸ್ಟಿಕ್ಕು ಬೇರೆ ಬೇರೆ ಡಿಸ್ಟಿಕ್ಲಿಂದ ಆನೇಕಲ್ಲಿನ ಕರಗ ವೀಕ್ಷಣೆ ಮಾಡೋದಕ್ಕೆ ಬರ್ತಾಯಿದ್ರು. ಈಗಲೂ ಕೂಡ ಕೆಲವು ದಿನಗಳ ಕಾರಣಾಂತರಗಳಿಂದ ನಿಂತಿದ್ರೂ ಕೂಡ ಈಗ ಕರಗ ಮಹೋತ್ಸವ ವಿಜೃಂಭಣೆಯನ್ನು ಈ ವರ್ಷ ನಡೀತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಆನೇಕಲ್ ಟೌನ್ನಲ್ಲಿ ಕರಗ ಇನ್ನೂ ವಿಜೃಂಭಣೆಯಲ್ಲಿ ಆಗಲಿ. ಎಲ್ಲ ಭಕ್ತಾದಿಗಳು, ಎಲ್ಲ ಕಾರ್ಯಕರ್ತ ಬಂಧುಗಳು, ಎಲ್ಲ ನಾಯಕರುಗಳಿಗೂ ಕೂಡ ಈ ಕರಗ ಮಹೋತ್ಸವಕ್ಕೆ ಬೆಂಬಲವನ್ನು ಕೊಡಬೇಕು. ಎಲ್ಲ ಬಂಧುಗಳಿಗೆ ಸಹಾಯವನ್ನು ಮಾಡೋದ್ರ ಮುಖಾಂತರ ಕರಗವನ್ನು ಇನ್ನೂ ವಿಜೃಂಭಣೆಯಲ್ಲಿ ಮಾಡಬೇಕು ಅಂತೇಳಿ ನಾನು ಕರಗ ಏನು ಕಮಿಟಿ ಇದೆ ಆ ಕಮಿಟಿಯಲ್ಲಿ ನಾನು ಬೇಡ್ಕೊತೇನೆ. ನಮ್ಮ ಆನೇಕಲ್ ತಾಲೂಕಿನ ಜನತೆಯಲ್ಲೂ ಕೂಡ ಇನ್ನು ಹೆಚ್ಚಿನ ಜನ ಬಂದು ಕರಗವನ್ನು ವೀಕ್ಷಣೆ ಮಾಡಬೇಕು. ಆನೇಕಲ್ ಟೌನ್ನಲ್ಲಿ ಏನೋ ಒಂದು ಹಬ್ಬದ ವಾತಾವರಣ ಇರೋದ್ರಿಂದ ಇನ್ನು ಹೆಚ್ಚಾಗಿ ಕಾರ್ಯಕ್ರಮಗಳಲ್ಲಿ ರೂಪಿಸಿ ನಮ್ಮ ಕರಗ ಮಹೋತ್ಸವವನ್ನು ವೀಕ್ಷಣೆ ಮಾಡಿ ನಮ್ಮ ಇಡೀ ರಾಜ್ಯದಲ್ಲಿ ಈ ಆನೇಕಲ್ ಟೌನು ಕರಗ ಇವರು ವಿಶೇಷವಾಗಿ ನಮ್ಮ ಆನೇಕಲ್ ಟೌನ್ನಲ್ಲಿ ಮಾಡ್ತಾಯಿದ್ರು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಮಾಡಲಿ, ರಾಜ್ಯದಲ್ಲಿ ಹೆಸರು ಪಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊತ ಕರಗ ಏನು ಅಮ್ಮನವರು ನಮ್ಮ ಟೌನ್ನಲ್ಲಿ ವಿಜೃಂಭಣೆಯಿಂದ ಇವತ್ತು ಬೀದಿಯಲ್ಲಿ ಎಲ್ಲ ರಾಜಬೀದಿಗಳಲ್ಲಿ ಹೋಗಿ ಎಲ್ಲ ಜನಗಳಿಗೆ ತೃಪ್ತಿಯನ್ನು ಕೊಡಲಿ ಅಂತೇಳಿ ನಾನು ಕರಗ ಅಮ್ಮನವರಲ್ಲಿ ನಾನು ಕೇಳ್ಕೊತ ಇವತ್ತು ನಾನು ಬಂದು ಅನುದಾನ ನಮ್ಮ ನಂದಕುಮಾರ್ ಇರ್ಬೋದು, ನವೀನ್ ಇರ್ಬೋದು, ಅವ್ರ ಸಂಗಡಿಗರು ಅನುದಾನ ಮಾಡ್ತಾ ಇದ್ದಾರೆ. ಅವ್ರಿಗೂ ದೇವರು ಒಳ್ಳೆತನ ಕೋರಲಿ, ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಕೇಳ್ಕೊತ ನಮ್ಮ ತಾಲೂಕಿನಲ್ಲಿ ಕರಗ ಅಮ್ಮನವರು ಒಳ್ಳೆ ಮಳೆ ಬೆಳೆ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಕೊಡಲಿ ಅಂತೇಳಿ ನಾನು ಈ ಮೂಲಕ ಬೇಡ್ಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.